ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನಿವತ್ತು ಮಾತಾಡ್ತಿರುವಂತಹ ವಿಷಯ ದ ಪವರ್ ಆಫ್ ಕಾನ್ಷಿಯಸ್ ಬ್ರೀಥಿಂಗ್. ನಾವು ಎಲ್ಲರೂ ಉಸಿರಾಡ್ತಾನೆ ಇರ್ತೀವಿ ಪ್ರತಿನಿತ್ಯ. ಆದರೆ ನಾವು ನಮ್ಮ ಉಸಿರಾಟವನ್ನು ಗಮನಿಸೋದು ಯಾವಾಗ? ಎಷ್ಟೋ ಸಲ ನಮಗೆ ಕೋಪ ಬಂದಾಗ, ಅಥವಾ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಸಮಸ್ಯೆ ಆದಾಗ, ಅಥವಾ ಏನಾದರೂ ಎಕ್ಸಸೈಸ್ ಮಾಡಿದಾಗ, ಮೆಟ್ಲು ಹತ್ತಿದಾಗ, ಆಗ ಮಾತ್ರ ನಮ್ಮ ಉಸಿರಿನ ಕಡೆ ಏರಿಳಿತ ಆದಾಗ ನಾವು ಗಮನವನ್ನು ವಹಿಸ್ತೀವಿ. ಅದೇ ನಮ್ಮ ಉಸಿರಾಟವನ್ನು ನಾವು ಕಾನ್ಷಿಯಸ್ ಆಗಿ ಮಾಡೋದ್ರಿಂದ, ಅದನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸುಮಾರು ಬೆನಿಫಿಟ್ಸ್ ಇದೆ. ಫಿಸಿಕಲಿ ಆಗಿರಬಹುದು, ಮೆಂಟಲಿ ಆಗಿರಬಹುದು, ನಮ್ಮ ಓವರ್ ಆಲ್ ಹೆಲ್ತನ್ನು ನಾವು ಈ ಕಾನ್ಷಿಯಸ್ ಬ್ರೀತಿಂಗಿಂದ ಇಂಪ್ರೂವ್ ಮಾಡ್ಬೋದು. ಸೊ ಮೆಂಟಲಿ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದಿರಬಹುದು? ಸ್ಟ್ರೆಸ್ ಆಗಿರಬಹುದು, ಆಂಗ್ಸೈಟಿ ಆಗಿರಬಹುದು, ಅಥವಾ ನಮ್ಮ ಥಾಟನ್ನು ಸಪ್ರೆಸ್ ಮಾಡ್ತಾ ಹೋದಾಗ ಒಂದು ರೀತಿಯಾದಂತಹ ನಮ್ನೆಸ್, ಏನನ್ನು ಫೀಲ್ ಮಾಡೋದಕ್ಕೆ ಆಗಲ್ಲ, ಏನು ಎಮೋಷನ್ಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಒಂದು ಸ್ಟೇಬಲ್ ಸಿಚುವೇಶನ್, ನಮ್ನೆಸ್. ಈ ನಮ್ನೆಸ್ಸೇ ಮುಂದೆ ಕ್ರಾನಿಕ್ ಡಿಪ್ರೆಷನ್ ಆಗಿ ಕನ್ವರ್ಟ್ ಆಗೋದು. ಸೊ ಈ ರೀತಿಯಾದಂತಹ ಮಾನಸಿಕ ಒತ್ತಡಗಳು ಇಂದ ಒಳಗಾದಾಗ ಈ ಫಸ್ಟ್ ಏಡ್ ರೀತಿಯಾಗಿ ನಾವು ಈ ಬ್ರೀತಿಂಗ್ ಪ್ರಾಕ್ಟೀಸಸ್ನ ಮಾಡಬಹುದು. ಪ್ರಾಣಾಯಾಮ ಅನ್ನೋದೇನಿದೆ, ನಿಧಾನವಾಗಿ ಉಸಿರೆಳ್ಕೊಳ್ಳೋದು, ಬ್ರೀತನ್ನು ಹೋಲ್ಡ್ ಮಾಡೋದು, ಹಾಗೆ ಇನ್ನೂ ದೀರ್ಘವಾಗಿ ಉಸಿರನ್ನು ಬಿಡೋದು, ಕಾನ್ಷಿಯಸ್ ಆಗಿ ಒಂದು 5 ಸರ್ಕ್ಯುಲೇಷನ್ಸ್ ಪ್ರತಿನಿತ್ಯ ಮಾಡೋದ್ರಿಂದ ಇದು ತುಂಬಾ ಒಳ್ಳೆಯದು. ಎಷ್ಟೋ ಸಲ 2ನೇ ಸಲ ಮಾಡಬೇಕಾದ್ರೆ ಅವ್ರ 3rd ಸರ್ಕ್ಯುಲೇಷನಲ್ಲೇ ಎಷ್ಟು ಡಿಸ್ಟ್ರಾಕ್ಷನ್ಸ್ ಆಗಿಬಿಡುತ್ತೆ, ಎಷ್ಟೋ ಥಾಟ್ಸ್ ಪಾಸ್ ಆಗ್ತಾ ಹೋಗುತ್ತೆ, ಆಗ ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡ್ತೀವಿ. ಬಟ್ ಪ್ರಾಣಾಯಾಮ ಅನ್ನೋದು ಪ್ರಾಕ್ಟೀಸಿಂದ ಇನ್ನೂ ಇಂಪ್ರೂವ್ ಆಗುವಂತಹ ವಿಷಯ. ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಒಂದು 3 ಸರ್ಕ್ಯುಲೇಷನ್ಸಿಂದ ಸ್ಟಾರ್ಟ್ ಆಗೋದನ್ನ ಮುಂದೆ ನೀವು ಇನ್ನೂ ಹೆಚ್ಚು ಮಾಡ್ಬೋದು. ಇನ್ನೂ ಹೆಚ್ಚು ಸಮಯ ಮಾಡೋದ್ರಿಂದ ನಿಮಗೆ ನೋಟಿಸಬಲ್ ಚೇಂಜಸ್ ಸಿಗುತ್ತೆ, ಎಷ್ಟೋ ಬೆಟರ್ ಅನಿಸ್ತಾ ಹೋಗುತ್ತೆ, ಮೆಂಟಲ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗೆ ಫಿಸಿಕಲಿ ಕೂಡ ಈ BP ಪೇಷಂಟ್ಸ್, ಹೈಪರ್ಟೆನ್ಸಿವ್ ಪೇಷಂಟ್ಸ್, ಕ್ರಾನಿಕ್ ಆಗಿರುತ್ತೆ, ತುಂಬ ವರ್ಷಗಳಿಂದ ಇರುತ್ತೆ, ಹಾಗೆ ಅದು ಯಾವಾಗಲೂ ರೈಸ್ ಆಗೋದು, ಫಾಲ್ ಆಗೋದು, ಈ ರೀತಿ ಅನ್ಈವನ್ ಆಗಿ ಆಗ್ತಿರುತ್ತೆ. ಅಂತಹ BP ಪೇಷಂಟ್ಸ್ಗೂ ಕೂಡ ಪ್ರಾಣಾಯಾಮ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಮಲ್ಗೋಕ್ಕೂ ಮುಂಚೆ ಮಾಡೋದು ತುಂಬಾ ಒಳ್ಳೆಯದು. ಈ ಪ್ಯಾನಿಕ್ ಅಟ್ಯಾಕ್ಸ್ ಆದಾಗ ಟ್ಯಾಕಿಕಾರ್ಡಿಯಾ, ಜೋರಾಗಿ ಎದೆ ಹೊಡ್ಕೊಳ್ಳುವಂತಹ ಫೀಲಿಂಗ್ ಆಗೋದು, ಈ ರೀತಿ ಸಮಸ್ಯೆಗಳಲ್ಲೂ ಕೂಡ ಫಿಸಿಕಲಿ ಚೇಂಜಸ್ ಕಾಣೋಕ್ಕೂ ಕೂಡ ಪ್ರಾಣಾಯಾಮ ಮಾಡೋದು, ಉಸಿರಾಟವನ್ನು ಕಾನ್ಷಿಯಸ್ ಆಗಿ ಮಾಡೋದು ತುಂಬಾ ಒಳ್ಳೆಯದು. ಮಸಲ್ ಟೆನ್ಷನ್ ರಿಲೀಸ್ ಮಾಡೋಕ್ಕೆ, ಅಥವಾ ಹಲವಾರು ಗಟ್ ಪ್ರಾಬ್ಲಮ್ಸ್ ಇರೋರಿಗೆ, ಡೈಜೆಷನ್ ಸರಿಯಾಗಿ ಆಗ್ತಿರಲ್ಲ, ಅವರಿಗೂ ಕೂಡ ಇದು ಒಳ್ಳೆಯದು. ಹಾಗೆ ಇನ್ನೂ ಮುಖ್ಯವಾಗಿ ನಮ್ಮ ಲಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋಕ್ಕೆ. ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ನಾವು ಸರಿಯಾದ ರೀತಿಯಲ್ಲಿ ಉಸಿರಾಡ್ತಿರಲ್ಲ. ತುಂಬ ವೇಗವಾಗಿ ಉಸಿರಾಡ್ತಿರೋದ್ರಿಂದ ಏನಾಗುತ್ತೆ, ಪ್ರಾಪರ್ ಆಕ್ಸಿಜನ್ ಸಪ್ಲೈ ಸಿಗ್ತಿರಲ್ಲ. ಇದರಿಂದ ಕೆಲವ್ರಿಗೆ ಇಡೀ ದಿನ ಟಯರ್ಡ್ ಅನ್ಸೋದು, ಈ ರೀತಿ ಏನಕ್ಕೆ ಅಂತ ಅವ್ರಿಗೆ ಕಾರಣ ಗೊತ್ತಿಲ್ಲದೆ ಇದ್ರೂ ಕೂಡ ಈ ಟಯರ್ಡ್ನೆಸ್ ಅನ್ನೋದು ಪ್ರತಿದಿನ ಇರುತ್ತೆ. ಸೊ ಆದಷ್ಟು ಕಾನ್ಷಿಯಸ್ ಬ್ರೀತಿಂಗ್, ನಿಧಾನವಾಗಿ ಉಸಿರಾಡೋದು ನಮ್ಮ ಎಕ್ಸ್ಟರ್ನಲಿ ಆಗಿರಬಹುದು ಅಥವಾ ಇಂಟರ್ನಲಿ ನಮ್ಮ ಮೆಂಟಲಿ ಆಗಿರಬಹುದು ತುಂಬಾ ಒಳ್ಳೆಯದು. ಆದಷ್ಟು ಸಮಯ ನಾವು ಉಸಿರಾಟದ ಮೇಲೆ ಗಮನ ಕೊಡೋದು ಕೂಡ ತುಂಬಾ ಮುಖ್ಯ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.